ಸ್ನೇಹಿತರೆ, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸುವ ಹಸಿರು ಪರ್ವತಗಳು, ಆಕಾಶಕ್ಕೆ ಮುತ್ತಿಕುವಂತೆ ಕಂಗೊಳಿಸುವ ಮೋಡಗಳು, ದೂರದಲ್ಲಿ ನೀರಿನ ಜುಳುಜುಳು ಶಬ್ದ, ಇಂತಹ ಪ್ರಕೃತಿಯ ಸುಂದರವಾದ ಪರಿಸರದಲ್ಲಿ ನೆಲೆ ನಿಂತು ತಮ್ಮ ಬಳಿ ಬರುವ ಭಕ್ತರನ್ನು ಉದ್ಧರಿಸುತ್ತಿರುವ ವೀರಭದ್ರಸ್ವಾಮಿ ದೇವಾಲಯದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸುತ್ತಲೂ ಗಿರಿಶಿಖರಗಳ ಸಾಲು, ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಪ್ರಪಂಚವನ್ನೇ ಮರೆಸುವಂತಹ ಹಸಿರಸಿರಿ. ಈ ನಯನ ಮನೋಹರವಾದ ಪ್ರಕೃತಿಯ ಮಧ್ಯದಲ್ಲಿ ಹರಿಯುವ ಜಲಪಾತ. ಈ ಸುಂದರ ತಾಣವನ್ನು ನೋಡಬೇಕು ಅಂದರೆ ಕಲ್ಲತ್ತಗಿರಿ ಎಂಬ ಪ್ರದೇಶಕ್ಕೆ ನಾವು ಹೋಗಲೇಬೇಕು. ವರ್ಷ ಪೂರ್ತಿ ನಿರಂತರವಾಗಿ ಹರಿಯುವ ಈ ಜಲಪಾತದ ಬಂಡೆಕಲ್ಲಿನ ಗುಹೆ ಒಳಗೆ ವೀರಭದ್ರಸ್ವಾಮಿ ನೆಲೆಸಿದ್ದು, ಈ ದೇವಾಲಯವನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸುಮಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು ಇಲ್ಲಿನ ಕಲ್ಲುಗಳ ಮೇಲೆ ಕೆತ್ತಲಾಗಿದೆ. ಎಂದಿಗೂ ಕೂಡ ಈ ಜಲಪಾತದ ನೀರು ಎಲ್ಲಿಂದ ಹರಿದು ಬರುತ್ತೆ ಎನ್ನುವುದರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಈ ದೇವಾಲಯದ ಬಳಿ ಹರಿಯುವ ಜಲಪಾತದಲ್ಲಿ ಬೀಳುವ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು, ಕೆಲ ನೋವುಗಳು ವಾಸಿಯಾಗುತ್ತದೆ ಅಂತೆ. ಅಂತಹ ಶಕ್ತಿ ಈ ಜಲಪಾತದ ನೀರಿಗಿದೆ. ಅಪಾರ ಔಷಧೀಯ ಗುಣಗಳನ್ನು ಹೊಂದಿರುವ ಈ ನೀರನ್ನು ಮೈಗೆ ಸೋಗಿಸಿಕೊಂಡರೆ ಸಾಕು, ಮನಸ್ಸಿನ ದುಃಖವೆಲ್ಲ ದೂರವಾಗುವುದಂತೂ ಸತ್ಯ. ಇನ್ನು ಇಲ್ಲಿನ ಜಲಪಾತದ ನೀರಿನಲ್ಲಿ ದೂರದ ಊರುಗಳಿಂದ ದೇವರ ಉತ್ಸವ ಮೂರ್ತಿಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಪುಣ್ಯ ಮಾಡಿಸಿಕೊಂಡು ಹೋಗುತ್ತಾರೆ. ಇಲ್ಲಿನ ನೀರು ಹೆಚ್ಚು ಪವಿತ್ರತೆಯನ್ನು ಹೊಂದಿದ್ದು, ಗುಹೆಯೊಳಗೆ ನೆಲೆಸಿರುವ ವೀರಭದ್ರೇಶ್ವರ ಸ್ವಾಮಿಯು ಉದ್ಭವ ಮೂರ್ತಿಯಾಗಿದ್ದು, ಇಲ್ಲಿ ಧುಮ್ಮಿಕ್ಕುವ ಜಲಪಾತದಲ್ಲಿ ಮಿಂದೆದ್ದು ದೇವರಿಗೆ ಪೂಜೆ ಸಲ್ಲಿಸಿದರೆ ಜನರ ಮೈಮೇಲೆ ಬರುವ ದುಷ್ಟ ಶಕ್ತಿಗಳನ್ನು ವೀರಭದ್ರೇಶ್ವರ ಸ್ವಾಮಿ ದೂರ ಮಾಡುತ್ತಾನೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ. ಇಲ್ಲಿ ಹರಿಯುತ್ತಿರುವ ಜಲಪಾತದ ಬಳಿ ದತ್ತಾತ್ರೇಯ, ಈಶ್ವರ, ಪಾರ್ವತಿ, ಗಣಪತಿ, ಬೇಲೂರು ಚೆನ್ನಕೇಶವ ದೇವರ ವಿಗ್ರಹಗಳನ್ನು ನಾವು ಕಾಣಬಹುದು. ಪುರಾಣಗಳ ಪ್ರಕಾರ ನರಮನುಷ್ಯರು ಇಲ್ಲಿ ಬಂದು ಈ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ಇಲ್ಲಿನ ವೀರಭದ್ರೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ಅವರ ಎಲ್ಲ ಪಾಪ ಕರ್ಮಗಳು ಪರಿಹಾರವಾಗುತ್ತದೆ ಎಂದು ಹೇಳುತ್ತಾರೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಇಲ್ಲಿನ ವೀರಭದ್ರೇಶ್ವರ ಸ್ವಾಮಿಯವರ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾರೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಹರಕೆಗಳನ್ನು ಸಲ್ಲಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗುತ್ತಾರೆ. ಮನಸ್ಸಿನ ದುಃಖವನ್ನು ದೂರ ಮಾಡುವ ಈ ಪುಣ್ಯಕ್ಷೇತ್ರವು ಚಿಕ್ಕಮಗಳೂರಿನ ತರೀಕೆರೆ ಸಮೀಪದ ಕಲ್ಲತ್ತಗಿರಿ ಎಂಬ ಪ್ರದೇಶದಲ್ಲಿ ನಾವು ಕಾಣಬಹುದು. ಸಾಧ್ಯವಾದರೆ ನೀವು ಒಮ್ಮೆ ಪ್ರಕೃತಿಯ ಮಧ್ಯೆ ನೆಲೆಸಿರುವ ವೀರಭದ್ರೇಶ್ವರ ಸ್ವಾಮಿಯನ್ನು ಒಮ್ಮೆ ದರ್ಶನ ಮಾಡಿ ಪವಿತ್ರರಾಗಿ. ಗೆಳೆಯರೇ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಮೇಲ್ ಮುಖಾಂತರ ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.